ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಸಮಾಜಕ್ಕೆ ಇವತ್ತಿನ ಒಂದು ಕಲಿಯುಗದಲ್ಲಿ ನಮ್ಮ ಸಮಾಜದಲ್ಲಿ, ಇಂಥ ಕೆಟ್ಟ ಸಮಾಜದಲ್ಲಿ ಎಲ್ಲ ಕಡೆ ಅನ್ಯಾಯ, ದರೋಡೆ, ಲಂಚ, ಮೋಸ, ಸುಲಿಗೆ ನಡೀತಿರೋ ಸಮಾಜದಲ್ಲಿ ಒಳ್ಳೆ ನಾಯಕರನ್ನು ನಾವು ತರೋದು ಹೇಗೆ ಅಂತ. ಒಬ್ಬ ನಾಯಕ ಚೆನ್ನಾಗಿತ್ತು ಅಂತಂದರೆ, ಒಬ್ಬ ರಾಜ ಚೆನ್ನಾಗಿತ್ತು ಅಂದರೆ ಪ್ರಜೆಗಳೆಲ್ಲ ಸುಖವಾಗಿರ್ತಾರೆ ಅಂತ ನೀತಿ ಶಾಸ್ತ್ರ ಹೇಳ್ತದೆ. ರಾಜನೀತಿ ಏನು ಹೇಳುತ್ತೆ ಅಂತಂದರೆ ಯಥಾ ರಾಜಂ ತಥಾ ಪ್ರಜಃ ಅಂತ. ರಾಜ ಸರಿ ಇಲ್ಲ ಅಂದರೆ ಪ್ರಜೆಗಳು ಸರಿ ಇಲ್ಲ. ರಾಜ 2-3 ಮದುವೆ ಮಾಡ್ಕೊಳ್ತಾರೆ ಅಂದರೆ ಪ್ರಜೆಗಳಲ್ಲೂ ಅದು ಪ್ರಭಾವ ಬೀರುತ್ತೆ. ಒಬ್ಬ ಮಂತ್ರಿ, ರಾಜ ಹೆಂಡತಿ ಇದ್ದು ಇನ್ನೊಬ್ಳ ಜೊತೆ ಸಂಸಾರ ಮಾಡ್ತಾನೆ ಅಂತಂದರೆ ಅದು ಪ್ರಜೆಗಳಿಗೂ ಕೂಡ ಅಯ್ಯೋ ನಮ್ಮ ರಾಜನೇ ಹಂಗೆ ಮಾಡೋ, ನಾವೇನು ಕಮ್ಮಿ, ನಾವು ಮಾಡೋಣ ಅನ್ನೋ ಮಟ್ಟಿಗೆ ಬಂದುಬಿಡುತ್ತೆ. ರಾಜ ರೋಲ್ ಮಾಡೆಲ್ ಆಗಿರಬೇಕು. ರಾಜ ಪ್ರಜೆಗಳಿಗೆ ಒಬ್ಬ ಮಾದರಿಯಾಗಿರಬೇಕು. ಒಬ್ಬ ನಾಯಕ ಇನ್ನೊಬ್ಬರಿಗೆ ಮಾದರಿಯಾಗಿರುವಂಥ ನಾಯಕನಾಗಬೇಕು ವಿನಃ ನಾಯಕನ ನೋಡ್ಕೊಂಡು ಎಲ್ಲರೂ ಅನುಭವಿಸ್ಬೇಕು ಹೋಗಬಾರ್ದು. ಅವನೇನಪ್ಪ 5 ಜನ ಮದುವೆ ಆಗಿದೆ, ನಾವು ಯಾಕೆ ಮದುವೆ ಆಗಬಾರ್ದು, 10 ಜನನ ಅನ್ನೋ ಮಟ್ಟಿಗೆ ನಾವು ಮಾತಾಡೋಕ್ಕೆ ಹೋಗಬಾರ್ದು. ಅಂಥ ಒಳ್ಳೆ ನಾಯಕ ಇವತ್ತು ನಮ್ಮ ಸಮಾಜದಲ್ಲಿ ಸಿಗ್ತಾ ಇಲ್ಲ. ಭಾಳ ದುರಂತ ಅನಿಸುತ್ತೆ. ಹಾಗಾದರೆ ಇಲ್ಲಿ ನಾಯಕ ಅನ್ನೋದು ಏನರ್ಥ ಅಂದರೆ, ನಾನಿಲ್ಲಿ MLA ಅಂತ ಕರಿತೀನಿ. ಶಾಸಕರು ಅಂತ ಅಂದ ತಕ್ಷಣವೇ ಅವನ ಲಕ್ಷಾಂತರ ಜನಕ್ಕೆ ಒಬ್ಬ ಲೀಡರ್. ಅವನ ಕ್ಷೇತ್ರದಲ್ಲಿ ಒಬ್ಬ ಪ್ರಜಾಪಾಲಕ. ಅಂಥ ಪ್ರಜಾಪಾಲನೆ ಮಾಡುವಂಥ ವ್ಯಕ್ತಿ ಸಮಾಜದಲ್ಲಿ ಇವತ್ತು ಸರಿಯಾಗಿಲ್ಲ ಅಂದರೆ ಸಮಾಜ ಕೆಟ್ಟೋಗುತ್ತೆ. ಅವನ ದುರಾಡಳಿತದಿಂದ ಎಲ್ಲರೂ ಮೋಸ, ವಂಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅವನೇ ಶಾಸಕನೇ ಸರಿ ಇಲ್ಲ ಅಂದರೆ ಪ್ರಜೆಗಳೇನು ಸರಿ ಮಾಡ್ತಾರೆ? ಅವನೇನ್ರಿ ಬರೀ ಕುಡಿತಾನೆ, ದುಡ್ಡು ಕೊಟ್ಟರೆ ಎಲ್ಲ ಕೆಲಸ ಮಾಡಿಕೊಡ್ತಾನೆ, ದುಡ್ಡು ಕೊಟ್ಟರೆ ಅವ್ನು ಕೆಲಸ ಮಾಡೋದು, ದುಡ್ಡು ಕೊಡಲಿಲ್ಲ ಕೆಲಸ ಮಾಡಲ್ಲ ಅನ್ನೋ ಮಟ್ಟಿಗೆ ಅವ್ನು ಬೆಳೆದಿದ್ರೆ ಎಂಥ ನಾಯಕ ಅವನು, ಎಂಥ ಶಾಸಕ ಅವನು? ಹೀಗಾಗಿ ಪ್ರಜೆಗಳನ್ನು ಸಂರಕ್ಷಣೆ ಮಾಡೋಕ್ಕಾಗಿಲ್ಲ ಅಂದಾಗ, ಪ್ರಜೆಗಳನ್ನು ಅವರ ದುಃಖಕ್ಕೆ ನಾವು ಸ್ಪಂದಿಸಲಿಲ್ಲ ಅಂದಾಗ ಅವನು ಎಂಥ ರಾಜ, ಅವನು ಎಂಥ MLA ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ MLA ಅಂದ ತಕ್ಷಣ ರಾಜಕೀಯ ಗಂಧ ಇಲ್ಲ, ಸಮಾಜದಲ್ಲಿ ಸೇವೆ ಮಾಡಿ ಅವ್ರು ಗುರುತಿಸ್ಕೊಂಡಿಲ್ಲ, ಸಮಾಜದಲ್ಲಿ ಅವನಿಗೆ ಕಷ್ಟದ ಅರಿವು ಗೊತ್ತಿಲ್ಲ, ಶೆಡ್ಡಲ್ಲಿ ಹೆಂಗಿದ್ದಾರೆ, ಫುಟ್ಪಾತಲ್ಲಿ ಜನ ಹೆಂಗಿದ್ದಾರೆ, ಮಧ್ಯಮ ವರ್ಗದವರು, ಕೆಳಮಟ್ಟದವರು, ಮೇಲಿನ ಮಟ್ಟದವರು ಹೆಂಗೆ ಜೀವನ ನಡೆಸ್ತಾರೆ, ಜಗತ್ತಲ್ಲಿ ಹೆಂಗೆ ನಡೀತಿದೆ ಏನು ಅಂತ ಅರಿವಿಲ್ದವರೆಲ್ಲ ಇವತ್ತು ಶಾಸಕರಾಗ್ತಾ ಇದ್ದಾರೆ, MLAಗಳಾಗ್ತಾ ಇದ್ದಾರೆ. MLA ಅಂದರೆ ದುಡ್ಡು ಮಾಡೋದೊಂದು ಜಾಗ ಅಂತ ಅನಿಸ್ಬಿಟ್ಟಿದೆ. MLA ಅಂದರೆ ದುಡ್ಡು ಮಾಡೋ ಜಾಗ ಅಲ್ಲ, ಅದು MLA ಪ್ರಜೆಗಳ ಆಶೀರ್ವಾದ ಪಡೆಯುವಂಥ ಒಂದು ಮಹಾಸ್ಥಾನ. ಅದು ಪ್ರಜೆಗಳ ಆಶೀರ್ವಾದವನ್ನು ಪಡೆಯುವಂಥ ಒಂದು ಹುದ್ದೆ ಅದು. ಪ್ರಜೆಗಳು ಪ್ರೀತಿಸಿ ನಮ್ಮನ್ನು ಗೆಲ್ಲಿಸಿ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂದರೆ ಅವ್ರ ಆಶೀರ್ವಾದ ಆಗಿದೆ ಅಂತ ಅರ್ಥ. ಅದನ್ನು ಸದುಪಯೋಗ ಪಡಿಸ್ಕೋಬೇಕೆ ವಿನ ಮಿಸ್ಯೂಸ್ ಆಗಬಾರ್ದು, ದುರುಪಯೋಗ ಪಡಿಸ್ಕೋಬಾರ್ದು. ಇವತ್ತಿನ ಕಾಲದಲ್ಲಿ MLAಗಳು ತನ್ನ ತಾಜಾತನವನ್ನು ಕಳ್ಕೊಳ್ತಾ ಇದ್ದಾರೆ. ಹಣ ಮಾಡೋ ಒಂದು ದೃಷ್ಟಿನಲ್ಲಿ ಜನಗಳ ಕೈಲೇ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ, ಜನರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಆದ್ದರಿಂದ ಇವನು ಪ್ರಜೆಗಳಿಗೆ ನಾಯಕನಾಗೋ ಬದಲು ಪ್ರಜೆಗಳಿಗೆ ಕಳ್ಳ ನಾಯಕನಾಗ್ತಾನೆ.
ಈ ಥರದನ್ನು ನಾವು ಸಮಾಜಕ್ಕೆ ಜನ್ಮ ಕೊಡೋದು ಬದಲು ಮಕ್ಕಳೇ ಇಲ್ಲ ಅನ್ನೋದು ಎಷ್ಟೋ ವಾಸೆ ಅಲ್ವಾ. ಬಂಜಾಗೆ ಇದ್ದು ಬಿಡೋಣ ಬಿಡಿ, ಮಕ್ಕಳೇ ಇಲ್ಲ ಅಂತ ಆನಂದವಾಗಿದ್ದು ಬಿಡೋಣ. ಇರೋಷ್ಟು ದಿವಸ ಚೆನ್ನಾಗಿ ದುಡಿಯೋಣ, ತಿನ್ನೋಣ, ತೊಟ್ಕೊಳ್ಳೋಣ, ಆನಂದ ಇರೋಣ, ಜಾತ್ರೆಗೆ ಹೋಗೋಣ. ಮಕ್ಕಳಿಲ್ಲ ಅಂತಂದಮೇಲೆ ಬಡವರಿಗೆ ಸೇವೆ ಮಾಡೋಣ, ಅಯ್ಯೋ ಅನ್ನೋರಿಗೆ ಕಷ್ಟದಲ್ಲಿ ಭಾಗಿಯಾಗೋಣ ಅಂತ ಬದುಕ್ಬಿಡ್ಬೋದು ನಾವು. ಆದರೆ ಪ್ರಜಾಪಾಲಕನೇ ಬೇಲಿನೇ ಎದ್ದು ಹೊಲ ಮೈದ್ಬಿಟ್ರೆ, ಪ್ರಜಾಪಾಲಕನೇ 2-3 ಮದುವೆ ಆಗೋದು, ಕುಡಿಯೋದು, ಪ್ರಜಾಪಾಲಕನೇ ರೋಡಿಸಮ್ ಮಾಡಿಸೋದು, ಗಲಾಟೆಗಳು ಮಾಡಿಸೋದು, ಸ್ಟ್ರೈಕ್ ಮಾಡಿಸೋದು, ಇದೆಲ್ಲ ಮಾಡಿದಾಗ ಪ್ರಜೆಗಳಲ್ಲೇ ಹಿತಾಸಕ್ತಿಯನ್ನು ನೋಡೋಕ್ಕಾಗಲಿಲ್ಲ ಅಂದರೆ ಅವನು ಒಬ್ಬ ನಾಯಕ ಅಲ್ಲ. ಆದ್ದರಿಂದ ನಮ್ಮ ಸಮಾಜಕ್ಕೆ ಒಳ್ಳೆ ನಾಯಕರು ಬೇಕು. ಇವಾಗ ನಮಗೆ ಒಳ್ಳೆ MLAಗಳು ಬೇಕು, ಒಳ್ಳೆ ಮಂತ್ರಿಗಳು ಬೇಕು. ಇದೇನೋ ನಡೀಲಿಲ್ಲ ಅಂತಂದಾಗ ಸಮಾಜನೇ ಅವಂಥವ್ರಿಗೆ ಪಾಠ ಕಲಿಸ್ಬಿಡುತ್ತೆ. ಅದರಿಂದ ಒಳ್ಳೆ MLA ಆಗುವಂಥ ಮಗುನ ಕೊಡಬೇಕು ಅಂತಂದರೆ ಏನು ಮಾಡಬೇಕು? ತಂದೆ ತಾಯಿಯ ಆದ್ಯ ಕರ್ತವ್ಯ ಏನು, ಅವರ ಶಕ್ತಿ ಏನು, ಅವರ ಸಾಮರ್ಥ್ಯತೆ ಏನು, ಅವರ ಗುಣ ನಡವಳಿಕೆ ಏನು, ಅವರ ಆಚಾರ ವಿಚಾರಗಳ ಮೇಲೆ ಮಗು ಓಡೋದು ಅಂತ ಶಾಸ್ತ್ರ ಹೇಳ್ತದೆ. ಗರ್ಭೋಪನಿಷತ್ತಲ್ಲಿ ಹೇಳುತ್ತೆ, ಎಂಥ ಮಗುನು ಪಡಿಬೇಕಾದ್ರೂ ತಂದೆ ಕೈಯಲ್ಲಿ ತಾಯಿ ಕೈಲಿದೆ ಅಂತ. ಆರೋಗ್ಯವಂತ, ರೂಪವಂತ, ಗುಣವಂತ, ಆಯುಷ್ವಂತ, ಸಕಲ ವಿದ್ಯಾಪಾರಂಗತ, ದೇಶ ವಿದೇಶಗಳು ಹೆಸರು ತರುವಂಥವನು, ಸರ್ವರಿಂದಲೂ ನಮಸ್ಕರಿಸುವಂಥ ಮಗು ಬೇಕು ಅಂತಂದರೆ, ಹೆಣ್ಣಾಗಲಿ ಗಂಡಾಗಲಿ, ಅದು ಜಾತಕ ದೋಷ ಅಲ್ಲ, ತಂದೆಯ ವೀರ್ಯದಿಂದ ತಾಯಿ ಅಂಡಾಣುಲ್ಲಿದೆ. ಅದರಿಂದ ತಂದೆ ತಾಯಿರ ಆಚಾರ ವಿಚಾರ ನಡವಳಿಕೆ ಸಂಪ್ರದಾಯದ ಮೇಲೆ ಮಗು ಬರುತ್ತೆ ಈಚೆಗೆ ಅಂತ ಗರ್ಭೋಪನಿಷತ್ತು ಪೀಠಿಕೆಲ್ಲೇ ಹೇಳುತ್ತೆ, ಇಂಟ್ರಡಕ್ಷನ್ನೇ ಹೇಳುತ್ತೆ. ಆದ್ದರಿಂದ ನಮ್ಮ ಸಮಾಜಕ್ಕೆ ಒಳ್ಳೆ MLAನ ಸೃಷ್ಟಿ ಮಾಡಬೇಕು ನಾವು ಅನ್ನೋದಾದರೆ, ಇಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು? ಹಾಗಾದರೆ ಒಳ್ಳೆ ಸಂತಾನ ಕೊಡಬೇಕು ಅಂದರೆ ತಂದೆಯ ಪಾತ್ರ ಏನು, ತಾಯಿಯ ಪಾತ್ರ ಏನು ಅನ್ನೋದು ಚಿಂತನೆ ಮಾಡ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಆದ್ದರಿಂದ ಹಿಂದೆ ವೇದ ವಿಜ್ಞಾನದಲ್ಲಿ ಋಷಿಮುನಿಗಳು ರಾಜನ ಆಳುವಂಥ, ದೇಶವನ್ನು ಆಳುವಂಥ ಮಕ್ಕಳುಗಳಿಗೆ ಆಶೀರ್ವಾದ ಮಾಡ್ತಿದ್ರಂತೆ. ಅಂಥ ಮಕ್ಕಳನ್ನ ಹೊಟ್ಟೆಲಿ ಹೊಡ್ಲಮ್ಮ, ಅಂಥ ಸಂತಾನ ನಿಮ್ಮ ಮನೇಲಿ ಬರಲಿ ಅಂಥೇಳಿ ಆಶೀರ್ವಾದ ಮಾಡ್ತಿದ್ದೆ. ಹಾಗಿದ್ರೆ ಆ ತತ್ವ ಏನು ಅನ್ನೋದನ್ನು ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ, ಜನ ಮೆಚ್ಚುವಂತಹ ಜನನಾಯಕನಾಗುವ ಬದಲು ಇತ್ತೀಚಿನ ದಿನಗಳಲ್ಲಿ MLAಗಳು ಹಣವನ್ನು ದೋಚುವಂತಹ ರಕ್ಕಸರಾಗ್ತಾ ಇದ್ದಾರೆ, ಈ ರೀತಿ ಸಮಾಜ ಬೆಳೀತಾ ಇದೆ ಅಂತ ಹೇಳ್ತಾ ಇದ್ರಿ. ಹಾಗಾದರೆ ಮಕ್ಕಳಿಗೆ ನಾಯಕತ್ವದ ಗುಣ ಚಿಕ್ಕಂದಿನಿಂದಲೇ ಬೆಳಿಬೇಕು ಅಂತ ಅಂದರೆ ತಂದೆ ತಾಯಿಯರು ಹೇಗೆ ಸಾಕಬೇಕಾಗುತ್ತೆ? ಅಥವಾ ಅವರ ಪೂರ್ವಜನ್ಮದ ಕರ್ಮದ ಫಲಗಳು ಕಾರಣವಾಗುತ್ತಾ? ಅಥವಾ ನಾವು ಕಲಿಸುವಂತಹ ರೀತಿಯಲ್ಲೇ ಒಳ್ಳೆ ದಾರಿಯಲ್ಲಿ ಕಲಿಸ್ಬೇಕಾಗುತ್ತಾ? ಹೇಗೆ ಗುರೂಜಿ? ನೋಡಿ, ನಾವು ಒಂದೇ ಮಗು ಸಾಕು, ಅದು ಒಳ್ಳೆ ಮಗು ಜಗತ್ತಿಗೆ ಕೊಡಬೇಕು. ಅಯ್ಯೋ ಒಂದು ಮಗು ಆಯ್ತಲ್ಲ ಅಂದ್ಬಿಟ್ಟು ಇನ್ನೊಂದು 4 ಮಕ್ಕಳಾಗಲಿ ಅಂತ 4 ಮಕ್ಕಳಿಗೆ ಜನ್ಮ ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಮಗುವನ್ನು, ಹೆಣ್ಣಾಗಲಿ ಗಂಡಾಗಲಿ, ಜಗತ್ತಿಗೆ ತೃಪ್ತಿಪಡಿಸುವಂಥ ಒಂದು ಒಳ್ಳೆ ಮಗುನ ನಾವು ಜನ್ಮ ಕೊಟ್ಬಿಟ್ರೆ ತಂದೆ ತಾಯಿಗಳು ಹುಟ್ಟಿದಕ್ಕೂ ಸಾರ್ಥಕ ಅಂತ ನನ್ನ ಅಭಿಪ್ರಾಯ. ಓದ್ ಜನ್ಮದಲ್ಲಿ ಏನಾದರೂ ಒಬ್ಬ ಗಂಡು ಗುರುವಿನ ಸೇವೆ ಮಾಡಿದರೆ, ಗುರುವೇ ಸರ್ವಸ್ವ ಅಂತ ಹೇಳ್ಕೊಂಡು ಅವನು ಬದುಕಿ ಬಾಳಿ ಸತ್ತೋಗಿದ್ದರೆ, ಈ ಜನ್ಮದಲ್ಲಿ ಅವನು ವೀರ್ಯಾಣುಗಳಿಂದ ಜಗತ್ತಿನ ತೃಪ್ತಿಪಡಿಸುವಂಥ ನಾಯಕರಾಗುವಂಥ ಮಕ್ಕಳು ಇರ್ತಾರೆ. ಒಂದು, ಅವನ ವೀರ್ಯಾಣು ಒಂದು ಅಂಡಾಣು ಒಳಗೆ ಸೇರಬೇಕಂದ್ರೆ ಆ ಅಂಡಾಣು ಕೂಡ ಗುರುವಿನ ಶಕ್ತಿ ಪಡೆದಿರಬೇಕು ಅಂತ ಹೇಳುತ್ತೆ. ಗುರು ಹುಚ್ಚನಾಗಿರಬೇಕು ಮಗು ಹುಡೋಕ್ಕೆ ಮುಂಚೆನೇ. ವೀರ್ಯದಲ್ಲೇ ಗುರು ಹುಚ್ಚನಾಗಿ, ಅಂಡಾಣುವಲ್ಲೇ ಗುರು ಹುಚ್ಚನಾಗಿದ್ದರೆ, ವೀರ್ಯಾಣು ಅಂಡಾಣು ಎರಡು ಸಂಭೋಗದಿಂದ ಯೂನಿಯನ್ ಆದ್ರಿಂದ ಪಿಂಡ ಪ್ರಾಪ್ತಿ ಆಗುತ್ತೆ, ಪಿಂಡ ಬೆಳೆಯುತ್ತೆ. ಇದು ಗರ್ಭೋಪನಿಷತ್ತಲ್ಲಿ ಹೇಳುವಂಥದ್ದು. ಅಂಡಾಣು ಶುದ್ಧ ಆಗಬೇಕು ಅಂದರೆ ಏನು ಮಾಡಬೇಕು? ಆ ಹೆಣ್ಣು ಓಜ್ಜಂದಲ್ಲಿ ಯಾರು ತಾಯಿಯಾಗಿ ಹೊರಟಿದ್ದಾಳೋ ಆ ಹೆಂಗಸು ಓಜ್ಜಂದಲ್ಲಿ ಆಕೆನು ಗುರು ದರ್ಶನ ಮಾಡಿರಬೇಕಂತೆ, ಗುರು ಸೇವೆ ಮಾಡಿರಬೇಕಂತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವಳು 4 ಜನ ಮಕ್ಕಳಿಗೆ ಪಾಠ ಕಲಿಸುವಂಥದ್ದು ಏನಾದ್ರು ಮಾಡಿದರೆ ಅಥವಾ ಜ್ಞಾನಾರ್ಚನೆ ಮಾಡಿದರೆ, ಆ ಹೆಂಗಸು ಗೊತ್ತಿದ್ದನ್ನು 4 ಜನಕ್ಕೆ ಜ್ಞಾನವನ್ನು ಹಂಚಿದ್ರೆ, ದುಡ್ಡಲ್ಲ ಹಂಚೋದು, ಊಟ ಅಲ್ಲ ಬಟ್ಟೆ ಎಲ್ಲ ಹಂಚೋದು, ಜ್ಞಾನ ಹಂಚಬೇಕು, ಜ್ಞಾನಾರ್ಚನೆ ಆಗಬೇಕು. ಆ ಥರ ಏನಾದ್ರು ಮಾಡಿದರೆ ನೆಕ್ಸ್ಟ್ ಬರ್ತಲ್ಲಿ ಅವಳ ಅಂಡಾಣು ಗರ್ಭಕೋಶದಲ್ಲಿ ಅಂಡಾಣುಗಳು ಭಾಳ ಸ್ಟ್ರಾಂಗ್ ಇರ್ತದಂತೆ. ಅಂಥ ಗರ್ಭಕೋಶದಲ್ಲಿ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗೋದಿಲ್ಲ. ಯಾವ ಹೆಂಗಸು ಗುರು ಸೇವೆ ಮಾಡ್ತಾಳೋ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗೋದಿಲ್ಲ. ಯಾವ ಹೆಂಗಸು ಗುರು ಸೇವೆ ಮಾಡ್ತಾಳೋ ಅವಳಿಗೆ ಓವರಿಸಲ್ಲಿ ಪಾಲಿಸಿಸ್ಟ್ ಡೆವಲಪ್ ಆಗೋದಿಲ್ಲ, ದುರ್ಮಾಂಸಗಳು ಬೆಳೆಯೋದಿಲ್ಲ.
ಯಾವ ಹೆಂಗಸು ಗುರುನೇ ನಿಂದನೆ ಮಾಡಿರ್ತಾಳೋ, ಗುರು ಬಗ್ಗೆ ಅಪಪ್ರಚಾರ ಮಾಡಿರ್ತಾಳೋ, ಗುರುಗೆ ಬೈದಿರ್ತಾಳೋ, ಗುರು ಬಗ್ಗೆ ಇಲ್ಲಿಸಲದ ಆರೋಪಗಳನ್ನು ಮಾಡಿರ್ತಾಳೋ ಅಂಥಳು ಚತುರ್ಜನ್ಮಾರ್ಥಂ ಸಂತಾನಹೀನ, 4 ಜನ್ಮಗಳ ಕಾಲ ಸಂತಾನಹೀನಳಾಗಿ ಹುಡ್ತಾಳೆ. ಅಲ್ಲಿಗೆ ಅರ್ಥ ಅವಳಿಗೆ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿರುತ್ತೆ, ಓವರಿಸಲ್ಲಿ ಪಾಲಿಸಿಸ್ಟ್ ಇರ್ತದೆ, ಅವಳಿಗೆ IVF ಮಾಡಿದ್ರು ಮಕ್ಕಳಾಗಲ್ಲ, ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿದ್ರು ಮಕ್ಕಳಾಗಲ್ಲ. ಗುರುನಿಂದನಾ ದೋಷ, ಗುರು ಶಾಪದಿಂದ ಮಕ್ಕಳಾಗೋದಿಲ್ಲ. ಯಾವ ಸ್ತ್ರೀ ಜನ್ಮದಲ್ಲಿ ಗುರು ಸೇವೆ ಮಾಡಿದರೆ ಈ ಜನ್ಮದೊಳಗೆ ಒಳ್ಳೆ ಸಂತಾನ ಆಗುತ್ತೆ. ಗಂಡ ಕುಡುಕನಾಗಿರಲಿ, ಕೊಲೆಗಾರನಾಗಿರಲಿ, ಅವಳು ಅಂಡಾಣು ಅಷ್ಟು ಪವರ್ ಇರ್ತದಂತೆ. ಅಂಡಾಣು ತಿಂಗಳಿಗೆ ಒಂದ್ಸಲ ಬಿಡುಗಡೆ ಆಗೋದು. ಒಂದು ಹೆಂಗಸು ಮುಟ್ಟಾದಾಗ ಒಂದೇ ಒಂದು ಅಂಡಾಣು ಈಚೆ ಬರುತ್ತೆ. ಆ ಅಂಡಾಣು ವೀರ್ಯನ ಕ್ಯಾಚ್ ಮಾಡಿ ಒಂದಾದಾಗ ಗರ್ಭ ಬೆಳೆಯೋದು, ಪಿಂಡ ಬೆಳೆಯೋದು. ಆ ಶಕ್ತಿಯನ್ನು ತಾಯಿ ಗರ್ಭದಲ್ಲಿ ಇರುವಂಥ ಅಂಡಾಣುಗಳಿಗೆ ತುಂಬಿರಬೇಕಂತೆ. ಅಲ್ಲಿಗೆ ಅರ್ಥ ಅವಳು ಜನ್ಮದಲ್ಲಿ ಗುರು ಸೇವೆ ಮಾಡಿದ್ರೆ ಈ ಜನ್ಮದಲ್ಲಿ ಅವಳ ಜಾತಕದಲ್ಲಿ ಗುರುಬಲ ಚೆನ್ನಾಗಿರ್ತದೆ. ಆಗ ಅವಳೆಂಥ ಊಟನೇ ಇರಲಿ, ಅವಳಿಗೆ ಊಟ ಇಲ್ಲದೇ ಇರಲಿ, ಮನೆ ಇಲ್ಲದೇ ಇರಲಿ, ತೊಡ್ಕೊಳ್ಳೋಕೆ ಬಟ್ಟೆ ಇಲ್ಲದೇ ಇರಲಿ, ಇರೋಕ್ಕೆ ಮನೆ ಏನೂ ಇಲ್ಲ ಅಂದ್ರೂ ಅವಳ ಅಂಡಾಣುವಿನಲ್ಲಿ ಗುರುವನ್ನು ಉಚ್ಚನಾಗಿರೋದ್ರಿಂದ ಅವಳಿಗೆ ಒಳ್ಳೆ ಸ್ಥಾನಮಾನ ಭರ್ತಿ ಮಾಡುವಂಥ ಮಗು ಜನನ ಮಾಡುವಂಥ ಯೋಗ ಒಳಗಿರ್ತದೆ ಅಂತ ಶಾಸ್ತ್ರ ಹೇಳ್ತದೆ ಗರ್ಭೋಪನಿಷತ್ತಲ್ಲಿ. ಆದ್ದರಿಂದ ಈ ಕಡೆ ಗಂಡನಿಗೂ ಕೂಡ ಗುರು ಸೇವೆ, ಗುರುಭಕ್ತಿ ಇದ್ದರೆ, ಹೆಂಡತಿನಲ್ಲೂ ಕೂಡ ಇತ್ತು ಅಂದರೆ ಆ ಎರಡೂ ಸೇರಿ ಒಳ್ಳೆ ಸಂತಾನೋತ್ಪತ್ತಿ ಆಗುತ್ತಂತೆ. ಅದು ಜಗದ್ವಿಖ್ಯಾತಿ ಆಗುವಂಥವನು, MLA ಆಗುವಂಥವನು, ಇಡೀ ರಾಜ್ಯಕ್ಕೆ ಜಿಲ್ಲೆಗೆ ಪ್ರಖ್ಯಾತನಾಗುವಂಥ ಮಕ್ಕಳು ಈಚೆ ಬರುತ್ತಂತ ಶಾಸ್ತ್ರ ಹೇಳ್ತದೆ. ಇಲ್ಲಿ ಬುಧ ಮತ್ತು ಶನಿ ಚಂದ್ರರ ಸಂಗಮ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಬುಧ, ಶನಿ, ಚಂದ್ರ ಇವು 3 ಸಂಗಮ ಇದ್ದರೆ ಮಾತ್ರ MLA ಆಗ್ಲಿಕ್ಕೆ ಸಾಧ್ಯ. ಹಾಗಾದರೆ ಒಂದು ಮಗು ಹುಟ್ಟಿದ ತಕ್ಷಣ ಅವ್ನು ಜನ್ಮ ಕೊಂಡ್ಲಿ ನೋಡಿಬಿಟ್ಟು ಇವನು MLA ಆಗ್ತಾನೆ ಇಲ್ವಾ ಅಂತ ಹೇಳ್ಬೋದು. MLA ಆಗೋದಾಗಿದ್ದರೆ ಇವನು ರಾಜನಾಯಕ ಅಂದರೆ ಜನಗಳ ನಾಯಕ ಆಗ್ತಾನೆ. MLA ಅನ್ನೋದು ಇಲ್ಲಿ ಶಾಸಕ ಅಂತ ಕರೀತಾರೆ ಕನ್ನಡದಲ್ಲಿ. MLA ಅಂತಂದರೆ ಒಂದು ಲಕ್ಷಾಂತರ ಜನಕ್ಕೆ ಕುಂದುಕೊರತೆಗಳ ಬಗ್ಗೆ ಚಿಂತನೆ ಮಾಡಿ ಸೇವೆ ಮಾಡುವಂಥ ಒಬ್ಬ ವ್ಯಕ್ತಿ ಆಗ್ತಾನೆ ಅಂತ ಅರ್ಥ. ಆದ್ದರಿಂದ ಚಂದ್ರ ಒಳ್ಳೆ ಪೇಷನ್ಸ್ಫುಲ್ ಆಗಿರಬೇಕು, ಬುದ್ಧಿ ಚುರುಕಿರುವಂಥದ್ದು ಬುಧ. ಶನಿ ಯಾವುದೇ ರೀತಿ ತೊಂದರೆಗಳನ್ನು ಇಲ್ಲದೇ ತನ್ನ ಸಾಮ್ರಾಜ್ಯವನ್ನು, ತನ್ನ ಆಡಳಿತವನ್ನು ಸುಲಭವಾಗಿ ನಡೆಸ್ಕೊಂಡು ಹೋಗುವಂಥ ಶಕ್ತಿ ಶನಿ ಕೊಡಬೇಕು. ಈ ಚಂದ್ರ, ಬುಧ, ಶನಿ ಇವರು 3 ಗ್ರಹಗಳ ಸಂಯೋಗ ಇದ್ದರೆ ಮಾತ್ರ ಅವನು MLA ಆಗಕ್ಕೆ ಸಾಧ್ಯ ಅಂಥೇಳಿ ವರಾಹಮಿಹಿರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರ, ಅಗಸ್ತ್ಯ ಮುನಿಯ ನಾಡಿ ಶಾಸ್ತ್ರದಲ್ಲಿ ಕೂಡ ಇದನ್ನು ಉಲ್ಲೇಖನ ಮಾಡ್ತಾರೆ. ಆದ್ದರಿಂದ ಎಂಥವನೇ ಆಗಿದ್ದರೂ ಕೂಡ ನಾವು ಗುರು ಸೇವೆ ಮಾಡಿದ್ರೆ ಜನ್ಮದಲ್ಲಿ ಈ ಜನ್ಮದಲ್ಲಿ ನಮ್ಮನ್ನು ರಕ್ಷಣೆ ಮಾಡುವಂಥ ಮಕ್ಕಳು ಹುಡ್ತಾರೆ. ಗುರು ಸೇವೆ ಆಗಿಲ್ಲ ಅಂದರೆ ಆ ಮನೆ ಸಂತಾನವೇ ಆಗಲ್ಲ. ಗುರುಶಾಪ ಸರ್ಪಶಾಪ ಯಾರಿಗಿರುತ್ತೋ ಸಂತಾನನೇ ಆಗಲ್ಲ. ಗುರುಶಾಪ ಜೊತೆಗೆ ಸರ್ಪಶಾಪ ಇದ್ದರೆ ಅಂಗವಿಕಲ ಮಕ್ಕಳು ಹುಡ್ತಾರೆ. ಗುರುಶಾಪ ಸರ್ಪದೋಷ ಜೊತೆಗೆ ಪಿತೃಶಾಪ ಇತ್ತು ಅಂದರೆ ಹಾರ್ಟಲ್ಲಿ ಹೋಲಿರೋ ಮಕ್ಕಳು ಹುಡ್ತಾರೆ. ಹೀಗೆ ಹಲವಾರು ದೋಷಗಳನ್ನು ಹೊಂದಿರುವಂಥ ನಾವು ಮಕ್ಕಳನ್ನು ಸಮಾಜಕ್ಕೆ ಕೊಡೋ ಬದಲು ಒಳ್ಳೆ ಮಕ್ಕಳನ್ನು ನಾವು ಸಮಾಜಕ್ಕೆ ಕೊಟ್ಟಿದ್ದೇ ಆದರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ, ತಂದೆ ತಾಯಿ ಅಂತ ಹೇಳ್ಕೊಳ್ಳೋಕ್ಕೂ ಸಾರ್ಥಕ ಆಗುತ್ತೆ. ಮತ್ತು ಆ ಮಗು ನಾವು ಸಮಾಜಕ್ಕೆ ಕೊಟ್ಟರೆ ಅದು ನಮ್ಮಿಂದ ಸಮಾಜಕ್ಕೆ ಏನು ಗಿಫ್ಟಪ್ಪ ಅಂದರೆ ಒಳ್ಳೆ ಸಂತಾನನ ಸಮಾಜಕ್ಕೆ ಕೊಡೋದು ದೊಡ್ಡ ಗಿಫ್ಟು. ಇದಕ್ಕಿಂತ ದೊಡ್ಡ ಗಿಫ್ಟು ಉಡುಗೊರೆ ಜಗತ್ತಿನ ಮತ್ಯಾವುದೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ನಾವು ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡುವಂಥವನು, ನಮ್ಮನ್ನು ನೋಡ್ಕೊಳ್ಳುವಂಥ ಒಳ್ಳೆ ಮಗು ಬೇಕು, ಹೆಣ್ಣಾಗಲಿ ಗಂಡಾಗಲಿ. ಅಂದರೆ ಬುಧ, ಶುಕ್ರ, ಶನಿ ಇವರಿಷ್ಟರು ಚೆನ್ನಾಗಿರಬೇಕು. ಬುಧ, ಚಂದ್ರ, ಶನಿ, ಬುಧ, ಚಂದ್ರ, ಶನಿ ದಶೆನಲ್ಲಿ ಈ ಥರ ಮಕ್ಕಳು ಹುಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಆದ್ದರಿಂದ ಇದರಲ್ಲಿ ಭಾಳಷ್ಟು ದ್ವಂದ್ವ ಇರ್ತದೆ ಕೆಲವು ಕಡೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಅವನು ಬೆಳೀತಾ 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 ಆ ದಶಾಭುಕ್ತಿ ನೋಡಿದಾಗ, ಆ ದಶಾಭುಕ್ತಿ ಬಂದಾಗ ಅವನು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾನೆ. ಆ ದಶಾಭುಕ್ತಿ ಬಂದಾಗ ಇವನು ಈ ರೀತಿ ನಾಯಕನಾಗ್ತಾನೆ ಅನ್ನೋದನ್ನು ಚಿಂತನೆ ಮಾಡೋದು ಜಾತಕದಲ್ಲಿ ಗೊತ್ತಾಗುತ್ತೆ. ಅದರಿಂದ ಹಾಗಾದ್ರೆ ಅಂಥ ಜಾತಕ ಹೇಗಿರುತ್ತೆ ಅನ್ನೋದನ್ನು ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಈ ಜಾತಕವನ್ನು ವಿಶ್ಲೇಷಣೆ ಮಾಡಿ ದಶಾಭುಕ್ತಿಯನ್ನು ನೋಡಿ ಮಕ್ಕಳು ಜನನಾಯಕರಾಗ್ತಾರೆ ಅಂತ ಕಂಡುಕೊಳ್ಳೋದು ಹೇಗೆ? ನೋಡಿ, ಅದಕ್ಕೆ ಒಂದು ನಾನೀಗ ಎಲ್ಲ ಜ್ಯೋತಿಷ್ಯ ಶಾಸ್ತ್ರಗಳ ಆಧಾರದ ಮೇಲೆ ಒಂದು ಚಾರ್ಟ್ ತೋರಿಸ್ತೀನಿ ನಾನು. ಈಗ ಮಗು ಉಡೋ ಸಮಯದಲ್ಲಿ ಸೂರ್ಯ ಎಲ್ಲಿದ್ದ ಅನ್ನೋದನ್ನು ಚಿಂತನೆ ಮಾಡ್ತಾರೆ. ಮಗು ಉಡುತ್ತೀಗ, ಮಗು ಮಧ್ಯಾಹ್ನ 12 ಗಂಟೆಗೆ ಉಡ್ತು ಅಥವಾ 1 ಗಂಟೆಗೆ ಉಡ್ತು ಅಥವಾ ರಾತ್ರಿ ಉಡ್ತು ಅಂತ ಇಟ್ಕೊಳ್ಳಿ. ಸೂರ್ಯ ಎಲ್ಲಿದ್ದಾನೆ
ಆ ಸೂರ್ಯನ ಸ್ಥಾನವನ್ನು ಲಗ್ನ ಅಂತ ಕರೀತಾರೆ. ಸೂರ್ಯ ಯಾವ ರಾಶಿಲಿದ್ದಾನೆ ಅದು ಲಗ್ನ ಅಂತ ಹೇಳ್ತಾರೆ. ಈ MLA ಮತ್ತು MP, ರಾಜ್ಯಪಾಲ, ವಿದ್ಯಾಮಂತ್ರಿಯವರೆಲ್ಲ ಗುರುವಿನ ಸೇವೆ ಮಾಡಿದರೆ ಮಾತ್ರ ಅವ್ರು ಈ ಬರ್ತಲ್ಲಿ ಹಂಗೆ ಆಗಕ್ಕೆ ಸಾಧ್ಯ, ಇಲ್ಲದ್ರೆ ಸಾಧ್ಯನೇ ಇಲ್ಲ. ಒಂದು ಮಗು ಮೀನ ಲಗ್ನದಲ್ಲಿ ಹುಡ್ತು ಅಂತ ಇಟ್ಕೊಳ್ಳಿ. ಮೀನ ಲಗ್ನದಲ್ಲಿ ಹುಟ್ಟು ಚಂದ್ರನ ಅಲ್ಲೇ ಇದ್ದರೆ, ಮೀನ ಲಗ್ನದಲ್ಲಿ ಚಂದ್ರನ ಇದ್ದಾಗ ಅಲ್ಲಿಂದ 4ನೇ ಮನೇಲಿ ಬುಧ ಇದ್ದರೆ, 4ನೇ ಮನೇಲಿ ಬುಧ ಇದ್ದಾನೆ. ಈಗ ಮೀನ ಲಗ್ನದಲ್ಲಿ ಚಂದ್ರ ಇದ್ದಾನೆ ಅಂದರೆ ಮೀನ ರಾಶಿನಲ್ಲಿ ಚಂದ್ರ, 4ನೇ ಮನೆಯಲ್ಲಿ ಬುಧ, ಆ ಕೇಂದ್ರ ಸ್ಥಾನಕ್ಕೆ ದೃಷ್ಟಿ ಏನು ಮಾಡಿ ಇನ್ನೊಂದು ಕೇಂದ್ರ ಸ್ಥಾನ ಶನಿ ಇದ್ದಾನೆ ಅಂತ. ಮೀನರಾಶಿನಲ್ಲಿ ಚಂದ್ರ, ಧನುರ್ ರಾಶಿನ ಗುರು ಮನೆ, ಅಲ್ಲಿ ಶನಿ ಇದ್ದಾನೆ ಅಂದರೆ ಗುರುವಿನ ಮನೆಯಲ್ಲಿ ಚಂದ್ರ ಶನಿನೇ ಇದ್ದರೆ ಅವನಿಗೆ MLA ಆಗೋ ಯೋಗ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಇನ್ನೊಂದ್ಸಲ ಹೇಳ್ತೀನಿ, ಮೀನರಾಶಿಯಲ್ಲಿ ಚಂದ್ರನಿದ್ದು, ಮೀನ ಲಗ್ನ, ಅಲ್ಲಿಂದ 4ನೇ ಮನೆಯಲ್ಲಿ ಬುಧ ಇದ್ದು, ಆ ಕೇಂದ್ರ ಸ್ಥಾನದಲ್ಲಿ ಇನ್ನು ಶನಿ ಇದ್ದರು ಅಂದರೆ ಧನುರ್ ರಾಶಿ ಶನಿ ಇತ್ತು ಅಂದರೆ MLA ಆಗಿಬಿಡ್ತಾನೆ. ಇದನ್ನು ಮಗು ಹುಟ್ಟಿದ ತಕ್ಷಣ ಜಾತಕ ಬರೆದಾಗ ಈ ಮಗು ಕಳ್ಳ ಆಗ್ತಾನೆ, ಪೊಲೀಸ್ ಆಗ್ತಾನೆ, ಸ್ಪೋರ್ಟ್ಸ್ಮನ್ ಆಗ್ತಾನೆ, ಆ್ಯಕ್ಟರ್ ಆಗ್ತಾನೆ, ಏನಾಗ್ತಾನೆ ನೋಡೋ ಹೇಳ್ಬಿಡ್ಬೋದು. ಕಳ್ಳನ ಜಾತಕ ಬೇರೆ, ಸ್ಪೋರ್ಟ್ಸ್ಮನ್ ಜಾತಕ ಬೇರೆ ಇರ್ತದೆ. ಇಲ್ಲಿ ಲಗ್ನದಲ್ಲೇ, ಮೀನ ಲಗ್ನದಲ್ಲೇ ಚಂದ್ರ, ಮಿಥುನದಲ್ಲಿ ಬುಧ, ಕೇಂದ್ರ ಸ್ಥಾನದಲ್ಲಿ ಕೊನೆಯಲ್ಲಿ ಧನುರ್ನಲ್ಲಿ ಶನಿ ಇದ್ದಾನೆ ಅಂದರೆ ಚಂದ್ರ, ಬುಧ, ಶನಿ ಇವರು ಇದ್ದಾರೆ ಅಂತಂದರೆ ಖಂಡಿತ ಅವನು MLA ಆಗ್ತಾನೆ. ಯಾವಾಗ ಆಗ್ತಾನೆ? ದಶಾಭುಕ್ತಿ ನೋಡಬೇಕಷ್ಟೆ. ಹೀಗೆ ಒಬ್ಬ MLA ಆಗೋ ಯೋಗ ಮಗುಗಿತ್ತು ಅಂತಂದರೆ ಆಗ ಆ ತಂದೆ ತಾಯಿಗಳು ಈಗಲಿಂದಲೇ ಅದಕ್ಕೆ ಸಂಸ್ಕಾರ ಕೊಡಬೇಕು. ದುಡ್ಡು ಮಾಡೋದಂಗೆ ಅಂತ ಹೇಳ್ಕೊಡ್ಬಾರ್ದು, ಮೋಸ ಮಾಡೋದಂಗೆ, ಲಂಚ ತಗೊಳ್ಳೋದಂಗೆ ಅಂತ ಹೇಳ್ಕೊಡ್ಬಾರ್ದು ತಂದೆ ತಾಯಿಗಳು. ಸಮಾಜಕ್ಕೆ ನೀನೊಬ್ಬ ದೊಡ್ಡ ವ್ಯಕ್ತಿಯಾಗಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳ ಆಶೀರ್ವಾದ ನಿನಗಿತ್ತು ಅಂತಂದರೆ ಮುಂದಿನ ಬರ್ತಾರೆ ರಾಜರಾಜೇಶ್ವರಿ ಯೋಗ ಪ್ರಾಪ್ತಿ ಆಗ್ತದೆ. ಈಗಲೇ MLA ಆಗ್ಬಿಟ್ಟು ಲಂಚ ತೊಗೊಂಡು ಮೋಸ ಮಾಡಿ ಎಲ್ಲ ಮಾಡಬಾರ್ದನ್ನು ಮಾಡಿದ್ರೆ ಅವ್ನು ನೆಕ್ಸ್ಟ್ ಬರ್ತ್ಗೆ ಹೋಗೋದೇ ನಾಯಿ ಜನ್ಮಕ್ಕೆ. ಭಗವಂತ ಕೊಟ್ಟ ಆಪರ್ಚುನಿಟಿ ನಿಮಗೆ MLA ಪವರು, ನೀವು ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ, ನೀವು ದುರುಪಯೋಗ ಪಡ್ಕೊಂಡ್ಬಿಟ್ರೆ ನೀವು, ಮತ್ತು ನೀನು ಜನಗಳ ಸೇವೆ ಮಾಡೋ ಲಾಯಕಲ್ಲ. ಕಾಡಲ್ಲಿ ಒಂದು ಪ್ರಾಣಿಯಾಗಿ ಬಿದ್ದಿರು ಅಂತ ಕಾಡಕ್ಕೆ ಅಲ್ಲಿ ಯಾವ MLA ಆಗೋಕ್ಕಾಗತ್ತೆ? ಕಾಡಲ್ಲೆಲ್ಲ MLA MP ಪ್ರೈಮ್ ಮಿನಿಸ್ಟರ್ ಆಗುತ್ತೆ. ಪ್ರಾಣಿಗಳಿಗೆ ವಾಸ ಮಾಡೋ ಪ್ರಾಣಿ ಜನ್ಮಕ್ಕೆ ಹೋಗ್ಬಿಟ್ರೆ, ಪ್ರಾಣಿ ಜನ್ಮಕ್ಕೆ ಹೋತು ಅಂದರೆ ಏನು ಮಾಡೋಕ್ಕಾಗಲ್ಲ. ಮಣ್ಣು ಮೇಲೆ ಬಿದ್ದು ತಿಂದ್ಕೊಂಡು, ಪೊಟ್ರೊಳಗೆ ಬಿದ್ದುಕೊಂಡು, ಮರದ ಮೇಲೆ ಟೊಂಗೆ ಮೇಲೆ ಮಲ್ಕೊಂಡು ಕಾಲ ಕಳಿಬೇಕು. ಅದರಷ್ಟು ಜನ್ಮ ಇನ್ಯಾವುದಿಲ್ಲ. ಮನುಷ್ಯ ಜನ್ಮ ಮಹಾಶ್ರೇಷ್ಠ. ಮನುಷ್ಯ ಮತ್ತೆ ಬರುತ್ತೆ ಗೊತ್ತಿಲ್ಲ. ಮನುಷ್ಯ ಜನ್ಮ ಬಂದಿದೆ ಅಂದರೆ ಸಾರ್ಥಕತೆ ಮಾಡ್ಕೊಳ್ಬೇಕಾಗೋದು ಮನುಷ್ಯನ ಆದ್ಯ ಕರ್ತವ್ಯ. ಆದ್ದರಿಂದ ಈ ಒಂದು MLA ಆಗುವಂಥ ಯೋಗ ಎಲ್ಲಿ ಇರುತ್ತೆ ಅಂದರೆ ಗುರು ಸೇವೆ ಪವರಿಂದ. ಗುರು ಸೇವೆ ತಂದೆ ತಾಯಿನೂ ಮಾಡಿರಬೇಕು, ಆ ಮನೇಲಿ ಉಡೋ ಮಗುನೂ ಕೂಡ ಜನ್ಮದ ಗುರು ಸೇವೆ ಮಾಡಿದರೆ ಅಂಥವ್ರ ಮೇಲೆ ಅಂಥ ಮಗುನೇ ಇಡ್ತಾರೆ. ತಂದೆನೂ ಕುಡ್ಕ, ತಾಯಿನೂ ಕುಡ್ಕನ, ಮಗನೂ ಕುಡ್ಕನೇ ಉಡೋದು. ತಂದೆನೂ ರೇಪ್ ಮಾಡ್ತಾನೆ, ಅಮ್ಮನೂ ಸರಿ ಇಲ್ಲ, ಅಂಥವ್ರ ಹೊಟ್ಟೆಲಿ ಉಡೋದೆ ಅಂಥ ಮಕ್ಕಳೇ. ಅಪ್ಪನೂ ಲಂಚ ತೊಗೋತಾನೆ, ಅಮ್ಮನೂ ಲಂಚ ತೊಗೋತಾನೆ, ಅವ್ನ ಮಗನ ಉಡೋದು ಅಂಥದ್ದೇ. ಅವರಿಬ್ಬರು ತೊಗೊಳ್ತಾರೆ, ಮಗ ಖರ್ಚು ಮಾಡೋಕೆ ಕೊಡ್ತಾನೆ. ಹೀಗೆ ಕಾಸತಕ್ಕಂತೆ ಕಜ್ಜಾಯ ಅಂತ. ಅದರಿಂದ ನಮ್ಮ ಒಂದು ಆಚರಣೆ, ವಿಚಾರ, ಸಂಸ್ಕಾರ, ಧರ್ಮಪಾಲನೆ ಇವನ್ನೆಲ್ಲ ಸ್ವಚ್ಛವಾಗಿ ಶುದ್ಧವಾಗಿತ್ತು ಅಂದರೆ ಶುದ್ಧವಾದ ಮಕ್ಕಳು ನಮ್ಮಲ್ಲಿ ಬರ್ತಾರೆ. ಇಲ್ಲ ನಮ್ಮ ಬ್ಲಡ್ಡು ಶುದ್ಧ ಇಲ್ಲ, ನಮ್ಮ ವೀರ್ಯನೂ ಶುದ್ಧ ಇಲ್ಲ. ಮತ್ತು ಹೆಂಗೂ ನಮ್ಗೆ ಒಳ್ಳೆ ಮಗು ಕೊಡ್ತು ಹೋಗಿ ದೇವ್ರು ಕೇಳೋದು ನಾವು. ಹೋಗಿ ಯೋಚನೆ ಮಾಡ್ತಾನೆ, ನಾನು ನಿನಗೆ 1 ಡಜನ್ ಮಕ್ಕಳು ಕೊಡ್ತೀನಪ್ಪ, ಆದರೆ ನೀವು ಜಮ್ ಏನು ಒಳ್ಳೇದು ಮಾಡಿದ್ಯಾ ಅಂತ. ಸುಬ್ರಹ್ಮಣ್ಯಗೆ ಹೋಗಿ ಪೂಜೆ ಮಾಡಿಸಿದ್ದಾಯ್ತು, ಆಶ್ಲೇಷ ಬಲಿ ಅಂತೆ, ಸರ್ಪ ಸಂಸ್ಕಾರ ಅಂತೆ, ಕಾಳಾಸ್ತಿಗೆ ಹೋಗಾಯ್ತು, ಘಾಟಿಗೆ ಹೋಗಾಯ್ತು, ಪಳನಿಗೆ ಹೋಗಾಯ್ತು, ನಾಗರ್ಕೋಯಿಲ್ಗೆ ಹೋಗಾಯ್ತು, ಎಲ್ಲ ಹೋಗೋದ್ರೂ ಮಕ್ಕಳೇ ಆಗಿಲ್ಲ. ಯಾಕಾಗಿಲ್ಲ? ಗುರು ಸೇವೆ ಇಲ್ಲ ಮಕ್ಕಳಾಗಲಿಕ್ಕೆ. ಅದರಿಂದ ಜನ್ಮದಲ್ಲಿ ಗುರು ಸೇವೆ ಮಾಡಿದ್ರೆ ಜನ್ಮದಲ್ಲಿ ಮಕ್ಕಳು ಪಡೆಯುವಂಥ ಭಾಗ್ಯ ಬರೋದು. ಅದರಿಂದ ನಾನು ಈ ತೋರಿಸಂಥ ಈ ಒಂದು ಚಾರ್ಟ್ ಏನಿದೆಯೋ ಜನ್ಮಕುಂಡಲಿ ರಾಶಿಚಕ್ರ, ಈ ರಾಶಿಚಕ್ರದಲ್ಲಿ ಮೀನರಾಶಿ, ಧನುರ್ ರಾಶಿಗೆ ಅಧಿಪತಿ ಗುರುಗ್ರಹ. ಮೀನರಾಶಿಗೂ ಓನರು ಗುರು, ಧನುರ್ ರಾಶಿಗೂ ಓನರು ಗುರು. ಮೀನರಾಶಿಯಲ್ಲಿ ಚಂದ್ರ ಇರ್ತಾರೆ, ಧನುರಾಶಿಯಲ್ಲಿ ಶನಿ ಇರ್ತಾರೆ. ಇವರು ಕೇಂದ್ರ ಸ್ಥಾನದಲ್ಲಿ ಇನ್ನೊಂದು ಕಡೆ ಮಿಥುನದಲ್ಲಿ ಬುಧ ಇದ್ದರೆ ಅವನು MLA ಆಗ್ತಾನೆ, ಒಳ್ಳೆ ಒಂದು ಪೊಸಿಷನ್ಗೆ ಹೋಗ್ತಾನೆ ಅಂಥೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ. ಇದು ಇವತ್ತು ನಾನು ಹೇಳ್ತಿಲ್ಲ, ಇದು ಪುರಾತನ ಕಾಲದಲ್ಲೂ ಆಗಲೇ ಇತ್ತು. MLAಗಳಿದ್ದರು, MP ಗಳಿದ್ದರು, ಮಂತ್ರಿಗಳೆಲ್ಲ ಇದ್ದಿದ್ದು ಆಗಿನ ಕಾಲದಲ್ಲೇ, ರಾಜನ ಕಾಲದಲ್ಲೇ. ಅದು ನಾವು ಭಾಳ ಡಿಫ್ರೆಂಟ್ ಸ್ಟೈಲಲ್ಲಿ ಹೇಳ್ತಾ ಬಂದಿದ್ದೀವಿ, ನಡೆಸ್ಕೊಂಬರ್ತಾ ಇದ್ದೀವಿ ಅಷ್ಟೇ. ಆದರೆ ಶಾಸ್ತ್ರ ಸುಳ್ಳಾಗೋದಿಲ್ಲ, ಧರ್ಮ ಸುಳ್ಳಾಗೋದಿಲ್ಲ, ಪುಣ್ಯ ನಾಶ ಆಗೋದಿಲ್ಲ.
ಧರ್ಮ ಸುಳ್ಳಾಗಲ್ಲ, ಶಾಸ್ತ್ರ ಸುಳ್ಳಾಗಲ್ಲ, ಪುಣ್ಯ ನಾಶ ಆಗೋದಿಲ್ಲ. ಪುಣ್ಯ ನಾಶ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಒಳ್ಳೆತನವೇ ನಾವು ನೆಕ್ಸ್ಟ್ ಬರ್ತ್ಗೆ ಏನಾಗ್ತೀವಿ ಅಂತ ಹೇಳೋದು. ನಮ್ಮ ಪುಣ್ಯನೇ ನಮಗೆ ನೆಕ್ಸ್ಟ್ ಏನು ಹುಡ್ತೀವಿ ಅಂತ ಹೇಳೋದು. ನಮ್ಮ ಪುಣ್ಯವೇ ನಾವು ಹೆಂಗೆ ಇರ್ತೀವಿ ಅಂತ ಹೇಳೋದು. ಎಷ್ಟು ಚೆನ್ನಾಗಿದ್ದೀವಿ ಅಂದರೆ ನಮ್ಮ ಪುಣ್ಯ ಚೆನ್ನಾಗಿದೆ ಅಂತ ಅರ್ಥ. ಪುಣ್ಯ ಯಾವಾಗ ಎಕ್ಸ್ಪೈರ್ ಆಯಿತು, ಮನುಷ್ಯ ಸತ್ತೋದ ಅಂತ ಅರ್ಥ. ನೆನ್ನೆ ತಾನೇ ಚೆನ್ನಾಗಿದ್ದ, ಬೆಳಗ್ಗೆ ತಾನೇ ಮಾತಾಡ್ಕೊಂಬಂದು ಸತ್ತೋದ ಅಂತಂತೀವಿ ನಾವು. ಅವ್ನು ಬೆಳಗ್ಗೆ 9 ಗಂಟೆಗೆ ಅವ್ನು ಸತ್ತಾನೆ, 9 ಗಂಟೆಗೆ ಅವ್ನ ಪುಣ್ಯ ಎಕ್ಸ್ಪೈರ್ ಆಯಿತು. ಎಷ್ಟು ಚೆನ್ನಾಗಿದ್ದಪ್ಪ, ಬಾತ್ರೂಮ್ಗೆ ಹೋಗಿ ಸತ್ತೋದ್ನ, ಬಾತ್ರೂಮಲ್ಲಿ ಸ್ನಾನ ಮಾಡ್ತಿದ್ದ, ಬಾತ್ರೂಮಲ್ಲಿ ಪುಣ್ಯ ಎಕ್ಸ್ಪೈರ್ ಆಯಿತು, ಬಾತ್ರೂಮಲ್ಲಿ ಸತ್ತ. ಅವನು ರೋಡಲ್ಲಿ ಹೋಗ್ತಿದ್ದ, ಆಕ್ಸಿಡೆಂಟಾಗಿ ಸತ್ತೋದ, ಆ ಸ್ಪಾಟಲ್ಲಿ ಅವ್ನು ಪುಣ್ಯ ಎಕ್ಸ್ಪೈರ್ ಆಯಿತು, ಸತ್ತ ಸ್ಪಾಟ್ನಲ್ಲಿ. ಇಷ್ಟೇ ಪುಣ್ಯ, ಇಷ್ಟೇ. ಅದಕ್ಕೆ ಪುಣ್ಯವನ್ನು ಸಂಪಾದಿಸಬೇಕು ಅಂದರೆ ಭಾಳ ಕಷ್ಟ. ಆದರೆ ಪಾಪನ ಗಳಿಗಳಿಗೂ ಕ್ಷಣದಲ್ಲೂ ನಾವು ಮಾಡ್ಬೋದು. ಆದರೆ ಪುಣ್ಯನ ಗಳಿಸ್ಬೇಕು ಅಂದರೆ ಭಾಳಷ್ಟು ಶ್ರಮ ಪಡಬೇಕು. ಆದರೆ ಪ್ರಜೆಗಳ ಆಶೀರ್ವಾದ ಆಯಿತು ಅಂತಂದರೆ ಭಾಳ ಒಳ್ಳೆಯ ಯೋಗದಲ್ಲಿ ಹುಡ್ತೀವಿ. ಎಷ್ಟೋ ಸೋಲುಗಳು ಪ್ರಾಣಿ ಜನ್ಮಕ್ಕೆ ಹೋಗಿಲ್ಲ, ಮತ್ತೆ 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 ಮನುಷ್ಯರಾಗಿ ಹುಟ್ಟಿದ್ದಾರೆ. ಗಂಡಸಾಗಿ ಹುಟ್ಟಿದ್ದಾರೆ, ಹೆಂಗಸಾಗಿ ಹುಟ್ಟಿದ್ದಾರೆ, ಮತ್ತೆ ಗಂಡಸಿಂದ ಮತ್ತೆ ಹೆಂಗಸಿಂದ ಗಂಡಸು, ಹೀಗೆ ಹುಟ್ಟಿ ಬರೀ ಮನುಷ್ಯರಾಗೆ ಬಂದಿದ್ದಾರೆ. ಆ ಸೋಲು ಭಾಳಷ್ಟು ಸಲ ಸೌದೋಗಿದೆ. ಅದು ಎಷ್ಟೋ ಸೋಲು ಮನುಷ್ಯ ಜನ್ಮದಿಂದ ಪ್ರಾಣಿ ಜನ್ಮಕ್ಕೆ ಹೊಟ್ಟೋಗಿದೆ. ಮತ್ತೆ ಪ್ರಾಣಿ ಜನ್ಮದಿಂದ ಮನುಷ್ಯನ ಬರ್ಬೇಕಾದ್ರೆ ಭಾಳ ಕಷ್ಟ. ಯಾಕೆಂದರೆ ಪ್ರಾಣಿ ದಾನ ಮಾಡೋಕ್ಕಾಗಲ್ಲ, ಪ್ರಾಣಿ ಜಪ ಮಾಡೋಕ್ಕಾಗಲ್ಲ, ಪ್ರಾಣಿ ತೀರ್ಥಯಾತ್ರೆ ಮಾಡೋಕ್ಕಾಗಲ್ಲ, ಪ್ರಾಣಿ ಯಾವುದೇ ರೀತಿ ಕೂತ್ಕೊಂಡು ಧ್ಯಾನ ಮಾಡೋಕ್ಕಾಗಲ್ಲ. ಪ್ರಾಣಿಗೆ ಆ ಯೋಗ್ಯತೆ ಇಲ್ಲ, ಹಕ್ಕಿಲ್ಲ. ಮನುಷ್ಯನಿಗೊಬ್ಬನಿಗೆ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿರೋದು. ಅದರಿಂದ ಕರ್ಮವನ್ನು ಅನ್ಲೋಡ್ ಮಾಡಬೇಕು ಅಂತಂದರೆ ಒಳ್ಳೆ ಪುಣ್ಯ ಕೆಲಸ ಮಾಡಬೇಕು. ಅದಕ್ಕೆ ಎಲ್ಲ ತಂದೆ ತಾಯಿಗೂ ಹೇಳೋದಷ್ಟೇ, ಯಾರಿಗೆ ಇನ್ನೂ ಮದುವೆ ಆಗಿಲ್ವೋ ಗಂಡು ಹುಡುಗರು, ಯಾರು ಹೆಣ್ಮಕ್ಳು ಮದುವೆ ಆಗಿಲ್ವೋ ಅವ್ರು ಹೆಚ್ಚೆಚ್ಚಿಗೆ ಗುರುಸ್ಮರಣೆ ಮಾಡಿ ನಿಮ್ಮ ವಂಶದಲ್ಲಿ MLA ಆಗುವಂಥ ಒಳ್ಳೆ ಮಗು ಆಗುವಂಥ ಆಶೀರ್ವಾದವನ್ನು ಗುರುವಿಂದ ಪಡಿಬೇಕು. ಆ ದೃಷ್ಟಿನೇ ನಮ್ಮ ಬದುಕು ನಡಿಬೇಕು, ಆ ದೃಷ್ಟಿನೇ ನಮ್ಮ ಜೀವನ ಸಾಗಿಸ್ಬೇಕು. ಅದೇ ಈ ಮನುಷ್ಯ ಜನ್ಮ ಸಾರ್ಥಕ ಅಂತ ನನ್ನ ಅನಿಸಿಕೆ. ಸರಿ ಗುರೂಜಿ, ಜನಮೆಚ್ಚುವ ಜನನಾಯಕ ನಮ್ಮ ಸಮಾಜದಲ್ಲಿ ಹುಟ್ಟಬೇಕು ಅಂತ ಅಂದರೆ ತಂದೆ ತಾಯಿಗಳು ಯಾವ ರೀತಿಯಾದಂಥ ಮಹತ್ ಕಾರ್ಯಗಳನ್ನು ಮಾಡಬೇಕಾಗತ್ತೆ, ಜೊತೆಗೆ ಜಾತಕದ ಕುಂಡಲಿಯ ಮುಖಾಂತರ ಮಗು ಜನನಾಯಕನಾಗ್ತಾನೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರನ್ನ ನೀವು ಕೂಡ ನೇರವಾಗಿ ಭೇಟಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.